ಭೈರತಿ ರಣಗಲ್ ನಾವು ಮಫ್ತಿಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಪಾತ್ರದ ಇತಿಹಾಸನ ತುಂಬ ಚೆನ್ನಾಗಿ ನರ್ತನವ್ರು ಕಟ್ಟಿದ್ದಾರೆ. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ರವಿ ಬಸ್ರೂರವರು ಹೇಳ್ದಂಗೆ ರಿಲೀಸ್ ಇವೆಂಟಲ್ಲಿ ಇಂಟ್ರೋಲಲ್ಲಿ ಸ್ಕ್ರೀನು ಬೆಂಕಿ ಹಚ್ಕೊಳ್ಳುತ್ತೆ ಅಂತ ನಾವು ಅದನ್ನು ವಿಟ್ನೆಸ್ ಮಾಡಿದ್ವಿ ಇವತ್ತು. ಅಷ್ಟು ಅದ್ಭುತವಾಗಿದೆ ಪ್ರತಿಯೊಂದು ಎಲಿವೇಶನ್ಗಳು. ಆ್ಯಂಡ್ ಡೆಫಿನೆಟ್ಲಿ ಅಭಿಮಾನಿಗಳಿಗೆ ಭೈರತಿ ರಣಗಲ್ನ ಸೆಲೆಬ್ರೇಟ್ ಮಾಡೋರಿಗೆ, ಶಿವಣ್ಣನ ಸೆಲೆಬ್ರೇಟ್ ಮಾಡೋರಿಗೆ ಹಬ್ಬದೂಟ ಭೈರತಿ ರಣಗಲ್ ತುಂಬ ಎಂಜಾಯ್ ಮಾಡಿದ್ವಿ. ಐ ಥಿಂಕ್ ಅಭಿಮಾನಿಗಳ ಸೆಲೆಬ್ರೇಷನ್ ಅಂತೂ ಎಲ್ಲರೂ ವಿಟ್ನೆಸ್ ಮಾಡಿದ್ದೀರಾ, ಸಖತ್ತಾಗಿದೆ. ಸ್ಪೆಷಲಿ ಇಂಟ್ರೋಲ್ ಪಾಯಿಂಟ್ ಎಲ್ಲರೂ ಎದ್ದು ಕೈ ಕಟ್ಕೊಂಡು ನೋಡ್ತಾ ಇದ್ರಿ, ಕನ್ಸಿಸ್ಟೆನ್ಸಿ ಇತ್ತು, ಸೇಮ್ ಸೀನ್ ಹೆಂಗಿತ್ತು ಇಡೀ ಥಿಯೇಟರ್ ಎದ್ದು ನಿಂತ್ಕೊಂಡಿತ್ತು ಇಂಟ್ರೋಲಲ್ಲಿ. ಬಟ್ ಅಭಿಮಾನಿಗಳು ಬಂದು ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಶೂಟ್ ಮಾಡಿ ಸ್ಟೋರಿಲಿ ಇದರಲ್ಲಿ ಅಲ್ಲಿ ಫೇಸ್ಬುಕ್ಕಲ್ಲಿ ಹಾಕಬೇಡಿ. ಯಾಕೆಂದರೆ ಥಿಯೇಟ್ರಲ್ಲಿ ಎಲ್ಲರೂ ನಿಮ್ಗಳ ಥರನೇ ಬೇರೆಯವರು ಅದೊಂದು ಅಡ್ರಿನಲ್ ರಶ್ನ ವಿಟ್ನೆಸ್ ಮಾಡಬೇಕಲ್ಲ, ಅದನ್ನೆಲ್ಲ ನೀವೇ ಸ್ಟೋರಿಗಳಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಎಲ್ಲರೂ ಮೊಬೈಲ್ ತೆಗೆದು ಶೂಟ್ ಮಾಡಿಬಿಡ್ತಾರೆ, ಅದನ್ನು ಮಾಡಬೇಡಿ ಅಷ್ಟೇ. ಎಂಜಾಯ್ ಮಾಡಿ ಥಿಯೇಟ್ರ್. ಇಲ್ಲ, ಇವತ್ತು ಆಲ್ಮೋಸ್ಟ್ ಥಿಯೇಟ್ರಲ್ಲಿ ಒಂದು 60% ಜನ ಭೈರತಿ ರಣಗಲ್ ಕಾಸ್ಟ್ಯೂಮಲ್ಲೇ ಇದ್ದಾರೆ. ಅದು ಆ ಪಾತ್ರದ ಪವರ್ ಹಂಗಿದೆ.